ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಹಸಿರು ಲೈನು, ಪರ್ಪಲ್ ಲೈನು, ನೀವು ಯಾವ ಲೈನಲ್ಲಾದರೂ ಹೋಗಿ ಒಂದು ದಿನಕ್ಕೆ 150 ರೂಪಾಯಿ ಇತ್ತು, ಇನ್ನು ಮುಂದೆ 300 ರೂಪಾಯಿ ಆಗಿದೆ. ನಾನು ಆಗಲೇ ಹೇಳ್ತಿದ್ದಲ್ಲ, 150 ರೂಪಾಯಿ ತೊಗೊಂಡು ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಿಂದ ನೀವು ಕೆಂಗೇರಿಗೆ ವಾಪಸ್ ಹೋಗಿ, ಅಲ್ಲಿಂದ ನೀವು ಬೈಯಪ್ಪನಹಳ್ಳಿಗೆ ಹೋಗಿ, MG ರೋಡ್ಗೆ ಹೋಗಿ, ಎಲ್ಲ ಬೇಕಾದ್ರೂ ಸುತ್ತಾಡ್ಬೋದಿತ್ತು. ಆದರೆ ಈಗ ಅದಕ್ಕೆ 300 ರೂಪಾಯಿ. ಅದೇ ನೀವು BMTC ಬಸ್ ಪಾಸ್ ತೊಗೊಂಬಿಟ್ರೆ ಅಲ್ಲಿಂದ ಎಲ್ಲ ಬೇಕಾದ್ರೆ ಹೋಗ್ಬೋದಲ್ಲ. 50 ರೂಪಾಯಿ 60 ರೂಪಾಯಿ ಏನೋ ಇರುತ್ತೆ ಡೈಲಿ ಪಾಸ್, ಗೊತ್ತಿಲ್ಲ BMTC ಬಸ್ ಪಾಸ್ ಎಷ್ಟಿದೆ ಅಂತೇಳಿ. ಇನ್ನು 3 ದಿನದ ಪಾಸ್ನ ರೇಟ್ ನೋಡಿ, 350 ರೂಪಾಯಿ. ನೋಡಿ, ಈಗ ಮುಂಚೆ ಹೆಂಗಿತ್ತು, 150 ರೂಪಾಯಿ ಕೊಟ್ಟು ಒಂದು ದಿನದ ಪಾಸ್ ತೊಗೊಳ್ಳೋ ಬದಲು ನಮಗೆ 3 ದಿನ ಓಡಾಡೋ ಸುತ್ತಾಡೋ ಒಂದು ಪ್ಲಾನ್ ಇತ್ತು ಅಂತಂದರೆ, ನೀವು 3 ದಿನ 150 ಕೊಟ್ಟು ತೊಗೊಂಡ್ರೆ ಅವಾಗ ಎಷ್ಟಾಗ್ತಿತ್ತು, 450 ರೂಪಾಯಿ. ನೀವು ಒಟ್ಟಿಗೆ 350 ರೂಪಾಯಿದು 3 ದಿನದ ಪಾಸ್ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಎಷ್ಟಾಗೋದು, ಹತ್ರ 100 ರೂಪಾಯಿ ಸೇವ್ ಆಗೋದು. ಅದೇ 5 ದಿನದ ಪಾಸು ಅಲ್ಲಿ ಎಷ್ಟಾಗ್ತಿತ್ತು, 750 ರೂಪಾಯಿ ಆಗ್ತಾಯಿತ್ತು. ನಿಮ್ಗೆ ಅಲ್ಲಿ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ ರೇಟ್ ನೋಡಿ, 300 ರೂಪಾಯಿ ಕೊಡಬೇಕು ಒಂದು ದಿವಸದ ಪಾಸು, 600 ರೂಪಾಯಿ ಕೊಟ್ಟರೆ 3 ದಿನದ ಪಾಸು, ಅಂದರೆ 300ರಿಂದ 300. ಅದೇ ನೀವು ಡೈಲಿ ತೊಗೊಂಡ್ರೆ 900 ರೂಪಾಯಿ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ 300 ರೂಪಾಯಿ ಸೇವ್ ಆಗುತ್ತೆ. 5 ದಿನದ ಪಾಸ್ ಬೇಕು ಅಂದರೆ 800 ರೂಪಾಯಿ. ನಿಮ್ಗೆ 5 ದಿನದ ಪಾಸು ಡೈಲಿ ತೊಗೊಂಡ್ರೆ ಎಷ್ಟಾಗುತ್ತೆ, ಅಲ್ಲಿ ಹತ್ರ 1200-1500 ರೂಪಾಯಿವರೆಗೂ ಆಗುತ್ತೆ. ಅಲ್ಲಿ 1500 ರೂಪಾಯಿ, ಅಲ್ಲಿ ನಿಮ್ಗೆ ಎಷ್ಟು ಮಿಗ್ತದೆ, 700 ರೂಪಾಯಿವರೆಗೂ ಮಿಗ್ದಂಗೆ ಆಯಿತು. ಈ ಥರ ಒಂಥರ ತುಪ್ಪ ಸವರಿಯುವಂಥ ಕೆಲಸವನ್ನು ಮಾಡ್ತಾ ಇದೆ BMRCL. ತಪ್ಪಿದು, ಇಷ್ಟೊಂದೆಲ್ಲ ಹೆಚ್ಚಳ ಮಾಡಬಾರ್ದು. ನೀವು ಈ ಥರ ಮಾಡ್ತಿರೋದಕ್ಕೇ ಇವತ್ತು ಬೆಂಗಳೂರಿನ ನಗರಿಗರು ನಿಮ್ಮ ಮೆಟ್ರೋವನ್ನು ಬಾಯ್ ಹೇಳಿ BMTC ಹತ್ತಿದ್ದಾರೆ. ನೀವು AC-ನಾದರೂ ಹಾಕಿ, ಸ್ವಚ್ಛತೆನಾದರೂ ಕಾಪಾಡಿ, ಅದಕ್ಕೆ ತಕ್ಕಂತೆ ರೇಟ್ ಇಡಿ. ನೀವು ಕಡಿಮೆ ಆಗಿ ಮಾಡಲಿಲ್ಲ ಅಂತಂದರೆ ಇಷ್ಟು ದಿವಸ ನೀವೆಲ್ಲ ಹಾಕಿ ಖರ್ಚು ಮಾಡಿ ಎಲ್ಲ ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಹಸಿರು ಲೈನು, ಪರ್ಪಲ್ ಲೈನು, ನೀವು ಯಾವ ಲೈನಲ್ಲಾದರೂ ಹೋಗಿ ಒಂದು ದಿನಕ್ಕೆ 150 ರೂಪಾಯಿ ಇತ್ತು, ಇನ್ನು ಮುಂದೆ 300 ರೂಪಾಯಿ ಆಗಿದೆ. ನಾನು ಆಗಲೇ ಹೇಳ್ತಿದ್ದಲ್ಲ, 150 ರೂಪಾಯಿ ತೊಗೊಂಡು ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಿಂದ ನೀವು ಕೆಂಗೇರಿಗೆ ವಾಪಸ್ ಹೋಗಿ, ಅಲ್ಲಿಂದ ನೀವು ಬೈಯಪ್ಪನಹಳ್ಳಿಗೆ ಹೋಗಿ, MG ರೋಡ್ಗೆ ಹೋಗಿ, ಎಲ್ಲ ಬೇಕಾದ್ರೂ ಸುತ್ತಾಡ್ಬೋದಿತ್ತು. ಆದರೆ ಈಗ ಅದಕ್ಕೆ 300 ರೂಪಾಯಿ. ಅದೇ ನೀವು BMTC ಬಸ್ ಪಾಸ್ ತೊಗೊಂಬಿಟ್ರೆ ಅಲ್ಲಿಂದ ಎಲ್ಲ ಬೇಕಾದ್ರೆ ಹೋಗ್ಬೋದಲ್ಲ. 50 ರೂಪಾಯಿ 60 ರೂಪಾಯಿ ಏನೋ ಇರುತ್ತೆ ಡೈಲಿ ಪಾಸ್, ಗೊತ್ತಿಲ್ಲ BMTC ಬಸ್ ಪಾಸ್ ಎಷ್ಟಿದೆ ಅಂತೇಳಿ. ಇನ್ನು 3 ದಿನದ ಪಾಸ್ನ ರೇಟ್ ನೋಡಿ, 350 ರೂಪಾಯಿ. ನೋಡಿ, ಈಗ ಮುಂಚೆ ಹೆಂಗಿತ್ತು, 150 ರೂಪಾಯಿ ಕೊಟ್ಟು ಒಂದು ದಿನದ ಪಾಸ್ ತೊಗೊಳ್ಳೋ ಬದಲು ನಮಗೆ 3 ದಿನ ಓಡಾಡೋ ಸುತ್ತಾಡೋ ಒಂದು ಪ್ಲಾನ್ ಇತ್ತು ಅಂತಂದರೆ, ನೀವು 3 ದಿನ 150 ಕೊಟ್ಟು ತೊಗೊಂಡ್ರೆ ಅವಾಗ ಎಷ್ಟಾಗ್ತಿತ್ತು, 450 ರೂಪಾಯಿ. ನೀವು ಒಟ್ಟಿಗೆ 350 ರೂಪಾಯಿದು 3 ದಿನದ ಪಾಸ್ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಎಷ್ಟಾಗೋದು, ಹತ್ರ 100 ರೂಪಾಯಿ ಸೇವ್ ಆಗೋದು. ಅದೇ 5 ದಿನದ ಪಾಸು ಅಲ್ಲಿ ಎಷ್ಟಾಗ್ತಿತ್ತು, 750 ರೂಪಾಯಿ ಆಗ್ತಾಯಿತ್ತು. ನಿಮ್ಗೆ ಅಲ್ಲಿ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ ರೇಟ್ ನೋಡಿ, 300 ರೂಪಾಯಿ ಕೊಡಬೇಕು ಒಂದು ದಿವಸದ ಪಾಸು, 600 ರೂಪಾಯಿ ಕೊಟ್ಟರೆ 3 ದಿನದ ಪಾಸು, ಅಂದರೆ 300ರಿಂದ 300. ಅದೇ ನೀವು ಡೈಲಿ ತೊಗೊಂಡ್ರೆ 900 ರೂಪಾಯಿ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ 300 ರೂಪಾಯಿ ಸೇವ್ ಆಗುತ್ತೆ. 5 ದಿನದ ಪಾಸ್ ಬೇಕು ಅಂದರೆ 800 ರೂಪಾಯಿ. ನಿಮ್ಗೆ 5 ದಿನದ ಪಾಸು ಡೈಲಿ ತೊಗೊಂಡ್ರೆ ಎಷ್ಟಾಗುತ್ತೆ, ಅಲ್ಲಿ ಹತ್ರ 1200-1500 ರೂಪಾಯಿವರೆಗೂ ಆಗುತ್ತೆ. ಅಲ್ಲಿ 1500 ರೂಪಾಯಿ, ಅಲ್ಲಿ ನಿಮ್ಗೆ ಎಷ್ಟು ಮಿಗ್ತದೆ, 700 ರೂಪಾಯಿವರೆಗೂ ಮಿಗ್ದಂಗೆ ಆಯಿತು. ಈ ಥರ ಒಂಥರ ತುಪ್ಪ ಸವರಿಯುವಂಥ ಕೆಲಸವನ್ನು ಮಾಡ್ತಾ ಇದೆ BMRCL. ತಪ್ಪಿದು, ಇಷ್ಟೊಂದೆಲ್ಲ ಹೆಚ್ಚಳ ಮಾಡಬಾರ್ದು. ನೀವು ಈ ಥರ ಮಾಡ್ತಿರೋದಕ್ಕೇ ಇವತ್ತು ಬೆಂಗಳೂರಿನ ನಗರಿಗರು ನಿಮ್ಮ ಮೆಟ್ರೋವನ್ನು ಬಾಯ್ ಹೇಳಿ BMTC ಹತ್ತಿದ್ದಾರೆ. ನೀವು AC-ನಾದರೂ ಹಾಕಿ, ಸ್ವಚ್ಛತೆನಾದರೂ ಕಾಪಾಡಿ, ಅದಕ್ಕೆ ತಕ್ಕಂತೆ ರೇಟ್ ಇಡಿ. ನೀವು ಕಡಿಮೆ ಆಗಿ ಮಾಡಲಿಲ್ಲ ಅಂತಂದರೆ ಇಷ್ಟು ದಿವಸ ನೀವೆಲ್ಲ ಹಾಕಿ ಖರ್ಚು ಮಾಡಿ ಎಲ್ಲ ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಹಸಿರು ಲೈನು, ಪರ್ಪಲ್ ಲೈನು, ನೀವು ಯಾವ ಲೈನಲ್ಲಾದರೂ ಹೋಗಿ ಒಂದು ದಿನಕ್ಕೆ 150 ರೂಪಾಯಿ ಇತ್ತು, ಇನ್ನು ಮುಂದೆ 300 ರೂಪಾಯಿ ಆಗಿದೆ. ನಾನು ಆಗಲೇ ಹೇಳ್ತಿದ್ದಲ್ಲ, 150 ರೂಪಾಯಿ ತೊಗೊಂಡು ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಿಂದ ನೀವು ಕೆಂಗೇರಿಗೆ ವಾಪಸ್ ಹೋಗಿ, ಅಲ್ಲಿಂದ ನೀವು ಬೈಯಪ್ಪನಹಳ್ಳಿಗೆ ಹೋಗಿ, MG ರೋಡ್ಗೆ ಹೋಗಿ, ಎಲ್ಲ ಬೇಕಾದ್ರೂ ಸುತ್ತಾಡ್ಬೋದಿತ್ತು. ಆದರೆ ಈಗ ಅದಕ್ಕೆ 300 ರೂಪಾಯಿ. ಅದೇ ನೀವು BMTC ಬಸ್ ಪಾಸ್ ತೊಗೊಂಬಿಟ್ರೆ ಅಲ್ಲಿಂದ ಎಲ್ಲ ಬೇಕಾದ್ರೆ ಹೋಗ್ಬೋದಲ್ಲ. 50 ರೂಪಾಯಿ 60 ರೂಪಾಯಿ ಏನೋ ಇರುತ್ತೆ ಡೈಲಿ ಪಾಸ್, ಗೊತ್ತಿಲ್ಲ BMTC ಬಸ್ ಪಾಸ್ ಎಷ್ಟಿದೆ ಅಂತೇಳಿ. ಇನ್ನು 3 ದಿನದ ಪಾಸ್ನ ರೇಟ್ ನೋಡಿ, 350 ರೂಪಾಯಿ. ನೋಡಿ, ಈಗ ಮುಂಚೆ ಹೆಂಗಿತ್ತು, 150 ರೂಪಾಯಿ ಕೊಟ್ಟು ಒಂದು ದಿನದ ಪಾಸ್ ತೊಗೊಳ್ಳೋ ಬದಲು ನಮಗೆ 3 ದಿನ ಓಡಾಡೋ ಸುತ್ತಾಡೋ ಒಂದು ಪ್ಲಾನ್ ಇತ್ತು ಅಂತಂದರೆ, ನೀವು 3 ದಿನ 150 ಕೊಟ್ಟು ತೊಗೊಂಡ್ರೆ ಅವಾಗ ಎಷ್ಟಾಗ್ತಿತ್ತು, 450 ರೂಪಾಯಿ. ನೀವು ಒಟ್ಟಿಗೆ 350 ರೂಪಾಯಿದು 3 ದಿನದ ಪಾಸ್ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಎಷ್ಟಾಗೋದು, ಹತ್ರ 100 ರೂಪಾಯಿ ಸೇವ್ ಆಗೋದು.
ಅದೇ 5 ದಿನದ ಪಾಸು ಅಲ್ಲಿ ಎಷ್ಟಾಗ್ತಿತ್ತು? 750 ರೂಪಾಯಿ ಆಗ್ತಾಯಿತ್ತು. ನಿಮ್ಗೆ ಅಲ್ಲಿ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ ರೇಟ್ ನೋಡಿ, 300 ರೂಪಾಯಿ ಕೊಡಬೇಕು 1 ದಿವಸದ ಪಾಸು, 600 ರೂಪಾಯಿ ಕೊಟ್ಟರೆ 3 ದಿನದ ಪಾಸು, ಅಂದರೆ 300ರಿಂದ 300. ಅದೇ ನೀವು ಡೈಲಿ ತೊಗೊಂಡ್ರೆ 900 ರೂಪಾಯಿ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ 300 ರೂಪಾಯಿ ಸೇವ್ ಆಗುತ್ತೆ. 5 ದಿನದ ಪಾಸ್ ಬೇಕು ಅಂದರೆ 800 ರೂಪಾಯಿ. ನಿಮ್ಗೆ 5 ದಿನದ ಪಾಸು ಡೈಲಿ ತೊಗೊಂಡ್ರೆ ಎಷ್ಟಾಗುತ್ತೆ? ಅಲ್ಲಿ ಹತ್ರ 1200-1500 ರೂಪಾಯಿವರೆಗೂ ಆಗುತ್ತೆ. ಅಲ್ಲಿ 1500 ರೂಪಾಯಿ ಅಲ್ಲಿ ನಿಮ್ಗೆ ಎಷ್ಟು ಮಿಗ್ತದೆ? 700 ರೂಪಾಯಿವರೆಗೂ ಮಿಗ್ದಂಗೆ ಆಯಿತು. ಈ ಥರ ಒಂಥರ ತುಪ್ಪ ಸವರಿಯುವಂಥ ಕೆಲಸವನ್ನು ಮಾಡ್ತಾ ಇದೆ BMRCL. ತಪ್ಪಿದು. ಇಷ್ಟೊಂದೆಲ್ಲ ಹೆಚ್ಚಳ ಮಾಡಬಾರ್ದು. ನೀವು ಈ ಥರ ಮಾಡ್ತಿರೋದಕ್ಕೇ ಇವತ್ತು ಬೆಂಗಳೂರಿನ ನಗರಿಗರು ನಿಮ್ಮ ಮೆಟ್ರೋವನ್ನು ಬಾಯ್ ಹೇಳಿ BMTC ಹತ್ತಿದ್ದಾರೆ. ನೀವು AC ಹಾಕಿ, ಸ್ವಚ್ಛತೆಯನ್ನಾದರೂ ಕಾಪಾಡಿ, ಅದಕ್ಕೆ ತಕ್ಕಂತೆ ರೇಟ್ ಇಡಿ. ನೀವು ಕಡಿಮೆ ಆಗಿ ಮಾಡಲಿಲ್ಲ ಅಂತಂದರೆ ಇಷ್ಟು ದಿವಸ ನೀವೆಲ್ಲ ಹಾಕಿ ಖರ್ಚು ಮಾಡಿ ಎಲ್ಲ ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಹಸಿರು ಲೈನು, ಪರ್ಪಲ್ ಲೈನು, ನೀವು ಯಾವ ಲೈನಲ್ಲಾದರೂ ಹೋಗಿ ಒಂದು ದಿನಕ್ಕೆ 150 ರೂಪಾಯಿ ಇತ್ತು, ಇನ್ನು ಮುಂದೆ 300 ರೂಪಾಯಿ ಆಗಿದೆ. ನಾನು ಆಗಲೇ ಹೇಳ್ತಿದ್ದಲ್ಲ, 150 ರೂಪಾಯಿ ತೊಗೊಂಡು ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಿಂದ ನೀವು ಕೆಂಗೇರಿಗೆ ವಾಪಸ್ ಹೋಗಿ, ಅಲ್ಲಿಂದ ನೀವು ಬಯಪ್ಪನಹಳ್ಳಿಗೆ ಹೋಗಿ, MG ರೋಡ್ಗೆ ಹೋಗಿ, ಎಲ್ಲ ಬೇಕಾದ್ರೂ ಸುತ್ತಾಡ್ಬೋದಿತ್ತು. ಆದರೆ ಈಗ ಅದಕ್ಕೆ 300 ರೂಪಾಯಿ. ಅದೇ ನೀವು BMTC ಬಸ್ ಪಾಸ್ ತೊಗೊಂಬಿಟ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ. 50 ರೂಪಾಯಿ 60 ರೂಪಾಯಿ ಏನೋ ಇರುತ್ತೆ ಡೈಲಿ ಪಾಸ್. ಗೊತ್ತಿಲ್ಲ BMTC ಬಸ್ ಪಾಸ್ ಎಷ್ಟಿದೆ ಅಂತೇಳಿ. ಇನ್ನು 3 ದಿನದ ಪಾಸ್ನ ರೇಟ್ ನೋಡಿ, 350 ರೂಪಾಯಿ. ನೋಡಿ, ಈಗ ಮುಂಚೆ ಹೆಂಗಿತ್ತು? 150 ರೂಪಾಯಿ ಕೊಟ್ಟು 1 ದಿನದ ಪಾಸ್ ತೊಗೊಳ್ಳೋ ಬದಲು ನಮಗೆ 3 ದಿನ ಸುತ್ತಾಡೋ ಒಂದು ಪ್ಲಾನ್ ಇತ್ತು ಅಂತಂದರೆ, ನೀವು 3 ದಿನ 150 ಕೊಟ್ಟು ತೊಗೊಂಡ್ರೆ ಅವಾಗ ಎಷ್ಟಾಗ್ತಿತ್ತು? 450 ರೂಪಾಯಿ. ನೀವು ಒಟ್ಟಿಗೆ 350 ರೂಪಾಯಿದು 3 ದಿನದ ಪಾಸ್ ತೊಗೊಂಡ್ರೆ ನಿಮ್ಗಲ್ಲಿ ಎಷ್ಟಾಗೋದು? ಹತ್ರ 100 ರೂಪಾಯಿ ಸೇವ್ ಆಗೋದು. ಅದೇ 5 ದಿನದ ಪಾಸು ಅಲ್ಲಿ ಎಷ್ಟಾಗ್ತಿತ್ತು? 750 ರೂಪಾಯಿ ಆಗ್ತಾಯಿತ್ತು. ನಿಮ್ಗಲ್ಲಿ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ ರೇಟ್ ನೋಡಿ, 300 ರೂಪಾಯಿ ಕೊಡಬೇಕು 1 ದಿವಸದ ಪಾಸು, 600 ರೂಪಾಯಿ ಕೊಟ್ಟರೆ 3 ದಿನದ ಪಾಸು, ಅಂದರೆ 300ರಿಂದ 300. ಅದೇ ನೀವು ಡೈಲಿ ತೊಗೊಂಡ್ರೆ 900 ರೂಪಾಯಿ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ 300 ರೂಪಾಯಿ ಸೇವ್ ಆಗುತ್ತೆ. 5 ದಿನದ ಪಾಸ್ ಬೇಕು ಅಂದರೆ 800 ರೂಪಾಯಿ. ನಿಮ್ಗೆ 5 ದಿನದ ಪಾಸು ಡೈಲಿ ತೊಗೊಂಡ್ರೆ ಎಷ್ಟಾಗುತ್ತೆ? ಅಲ್ಲಿ ಹತ್ರ 1200-1500 ರೂಪಾಯಿವರೆಗೂ ಆಗುತ್ತೆ. ಅಲ್ಲಿ 1500 ರೂಪಾಯಿ ಅಲ್ಲಿ ನಿಮ್ಗೆ ಎಷ್ಟು ಮಿಗ್ತದೆ? 700 ರೂಪಾಯಿವರೆಗೂ ಮಿಗ್ದಂಗೆ ಆಯಿತು. ಈ ಥರ ಒಂಥರ ತುಪ್ಪ ಸವರಿಯುವಂಥ ಕೆಲಸವನ್ನು ಮಾಡ್ತಾ ಇದೆ BMRCL. ತಪ್ಪಿದು. ಇಷ್ಟೊಂದೆಲ್ಲ ಹೆಚ್ಚಳ ಮಾಡಬಾರ್ದು. ನೀವು ಈ ಥರ ಮಾಡ್ತಿರೋದಕ್ಕೇ ಇವತ್ತು ಬೆಂಗಳೂರಿನ ನಗರಿಗರು ನಿಮ್ಮ ಮೆಟ್ರೋವನ್ನು ಬಾಯ್ ಹೇಳಿ BMTC ಹತ್ತಿದ್ದಾರೆ. ನೀವು AC ಹಾಕಿ, ಸ್ವಚ್ಛತೆಯನ್ನಾದರೂ ಕಾಪಾಡಿ, ಅದಕ್ಕೆ ತಕ್ಕಂತೆ ರೇಟ್ ಇಡಿ. ನೀವು ಕಡಿಮೆ ಆಗಿ ಮಾಡಲಿಲ್ಲ ಅಂತಂದರೆ ಇಷ್ಟು ದಿವಸ ನೀವೆಲ್ಲ ಹಾಕಿ ಖರ್ಚು ಮಾಡಿ ಎಲ್ಲ ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಹಸಿರು ಲೈನು, ಪರ್ಪಲ್ ಲೈನು, ನೀವು ಯಾವ ಲೈನಲ್ಲಾದರೂ ಹೋಗಿ ಒಂದು ದಿನಕ್ಕೆ 150 ರೂಪಾಯಿ ಇತ್ತು, ಇನ್ನು ಮುಂದೆ 300 ರೂಪಾಯಿ ಆಗಿದೆ. ನಾನು ಆಗಲೇ ಹೇಳ್ತಿದ್ದಲ್ಲ, 150 ರೂಪಾಯಿ ತೊಗೊಂಡು ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಿಂದ ನೀವು ಕೆಂಗೇರಿಗೆ ವಾಪಸ್ ಹೋಗಿ, ಅಲ್ಲಿಂದ ನೀವು ಬಯಪ್ಪನಹಳ್ಳಿಗೆ ಹೋಗಿ, MG ರೋಡ್ಗೆ ಹೋಗಿ, ಎಲ್ಲ ಬೇಕಾದ್ರೂ ಸುತ್ತಾಡ್ಬೋದಿತ್ತು. ಆದರೆ ಈಗ ಅದಕ್ಕೆ 300 ರೂಪಾಯಿ. ಅದೇ ನೀವು BMTC ಬಸ್ ಪಾಸ್ ತೊಗೊಂಬಿಟ್ರೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ. 50 ರೂಪಾಯಿ 60 ರೂಪಾಯಿ ಏನೋ ಇರುತ್ತೆ ಡೈಲಿ ಪಾಸ್. ಗೊತ್ತಿಲ್ಲ BMTC ಬಸ್ ಪಾಸ್ ಎಷ್ಟಿದೆ ಅಂತೇಳಿ. ಇನ್ನು 3 ದಿನದ ಪಾಸ್ನ ರೇಟ್ ನೋಡಿ, 350 ರೂಪಾಯಿ. ನೋಡಿ, ಈಗ ಮುಂಚೆ ಹೆಂಗಿತ್ತು? 150 ರೂಪಾಯಿ ಕೊಟ್ಟು 1 ದಿನದ ಪಾಸ್ ತೊಗೊಳ್ಳೋ ಬದಲು ನಮಗೆ 3 ದಿನ ಸುತ್ತಾಡೋ ಒಂದು ಪ್ಲಾನ್ ಇತ್ತು ಅಂತಂದರೆ, ನೀವು 3 ದಿನ 150 ಕೊಟ್ಟು ತೊಗೊಂಡ್ರೆ ಅವಾಗ ಎಷ್ಟಾಗ್ತಿತ್ತು? 450 ರೂಪಾಯಿ. ನೀವು ಒಟ್ಟಿಗೆ 350 ರೂಪಾಯಿದು 3 ದಿನದ ಪಾಸ್ ತೊಗೊಂಡ್ರೆ ನಿಮ್ಗಲ್ಲಿ ಎಷ್ಟಾಗೋದು? ಹತ್ರ 100 ರೂಪಾಯಿ ಸೇವ್ ಆಗೋದು. ಅದೇ 5 ದಿನದ ಪಾಸು ಅಲ್ಲಿ ಎಷ್ಟಾಗ್ತಿತ್ತು? 750 ರೂಪಾಯಿ ಆಗ್ತಾಯಿತ್ತು. ನಿಮ್ಗಲ್ಲಿ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ ರೇಟ್ ನೋಡಿ, 300 ರೂಪಾಯಿ ಕೊಡಬೇಕು 1 ದಿವಸದ ಪಾಸು, 600 ರೂಪಾಯಿ ಕೊಟ್ಟರೆ 3 ದಿನದ ಪಾಸು, ಅಂದರೆ 300ರಿಂದ 300. ಅದೇ ನೀವು ಡೈಲಿ ತೊಗೊಂಡ್ರೆ 900 ರೂಪಾಯಿ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ 300 ರೂಪಾಯಿ ಸೇವ್ ಆಗುತ್ತೆ. 5 ದಿನದ ಪಾಸ್ ಬೇಕು ಅಂದರೆ 800 ರೂಪಾಯಿ. ನಿಮ್ಗೆ 5 ದಿನದ ಪಾಸು ಡೈಲಿ ತೊಗೊಂಡ್ರೆ ಎಷ್ಟಾಗುತ್ತೆ? ಅಲ್ಲಿ ಹತ್ರ 1200-1500 ರೂಪಾಯಿವರೆಗೂ ಆಗುತ್ತೆ. ಅಲ್ಲಿ 1500 ರೂಪಾಯಿ ಅಲ್ಲಿ ನಿಮ್ಗೆ ಎಷ್ಟು ಮಿಗ್ತದೆ? 700 ರೂಪಾಯಿವರೆಗೂ ಮಿಗ್ದಂಗೆ ಆಯಿತು. ಈ ಥರ ಒಂಥರ ತುಪ್ಪ ಸವರಿಯುವಂಥ ಕೆಲಸವನ್ನು ಮಾಡ್ತಾ ಇದೆ BMRCL. ತಪ್ಪಿದು. ಇಷ್ಟೊಂದೆಲ್ಲ ಹೆಚ್ಚಳ ಮಾಡಬಾರ್ದು. ನೀವು ಈ ಥರ ಮಾಡ್ತಿರೋದಕ್ಕೇ ಇವತ್ತು ಬೆಂಗಳೂರಿನ ನಗರಿಗರು ನಿಮ್ಮ ಮೆಟ್ರೋವನ್ನು ಬಾಯ್ ಹೇಳಿ